ಎಲ್ಲರಿಗೂ ಜೈ ಜಿನೇಂದ್ರ. ಹಿರಿಯ ಪ್ರತಿಷ್ಠಾಚಾರ್ಯರಿಗೆ, ಪಂಡಿತರಿಗೆ, ಪುರೋಹಿತರಿಗೆ, ವಿಧಾನಾಚಾರ್ಯರಿಗೆ ಎಲ್ಲರಿಗೂ ಒಂದು ವಿಶೇಷವಾದಂಥ ಸೂಚನೆಯನ್ನು ತಿಳಿಸುವುದಿದೆ. ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಪರಮ ಪೂಜ್ಯ ರಾಷ್ಟ್ರಸಂತ ಆಚಾರ್ಯ ಶ್ರೀ ಗುಣಧರಂದಿ ಮುನಿ ಮಹಾರಾಜರು ಆಗಮಿಸಿದ್ದಾರೆ. ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ 3 ದಿವಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಜೂನ್ 6, 7, 8 6ನೇ ತಾರೀಕಿನಂದು ನಮ್ಮ ಐನಾಪುರ ಗ್ರಾಮದಲ್ಲಿ ಜನಮಂದಿರದಲ್ಲಿ ಸ್ಥಾಪಿಸಿದಂಥ ಅತಿ ಪ್ರಾಚೀನ ಆದಿನಾಥ ತೀರ್ಥಂಕರ ಮೂರ್ತಿಯು ಪ್ರತಿಷ್ಠಾಪಿಸಿ ಸಹಸ್ರಾಬ್ದಿ ವರ್ಷವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವರಿದ್ದಾರೆ. ಅಂದು ಆದಿನಾಥ ತೀರ್ಥಂಕರ ವಿಧಾನ ಇದೆ. 7ನೇ ತಾರೀಕಿನಂದು ಪರಮ ಪೂಜ್ಯ ಚಾರಿತ್ರ ಚಕ್ರವರ್ತಿ ಸಮಾಧಿ ಸಾಮ್ರಾಟ ಆಚಾರ್ಯ ಶಾಂತಿಸಾಗರ ಮುನಿ ಮಹಾರಾಜರ ಆಚಾರ್ಯ ಪದಾರೋಹಣ ಶತಾಬ್ದಿ ವರ್ಷವನ್ನು ಆಚರಿಸುವರಿದ್ದಾರೆ. ಅಂದು ಶಾಂತಿಸಾಗರ ವಿಧಾನ ಇದೆ. 8ನೇ ತಾರೀಕಿನಂದು ಭವ್ಯವಾದಂಥ ಜೈನ ಸಮಾವೇಶ ಇದೆ. ಆ ಸಮಾವೇಶದ ಪರಮ ಪೂಜ್ಯ ರಾಷ್ಟ್ರಸಂತ ಆಚಾರ್ಯ ಶ್ರೀ ಗುಣಧರಂದಿ ಮುನಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಸಮಸ್ತ ಭಟ್ಟಾರಕರ ಅಧಿನೇತೃತ್ವದಲ್ಲಿ ಹಾಗೂ ಎಲ್ಲ ಜೈನ ಮುಖಂಡರ ಸಮಸ್ತ ಶ್ರಾವಕಿಯರ ಒಂದು ಸಮ್ಮುಖದಲ್ಲಿ ನಡೆಯಲಿದೆ. ಅದರ ಪೂರ್ವಭಾವಿ ಸಭೆಯನ್ನು ತಾರೀಖ್ 20/5/2025 ಐನಾಪುರ ಜನಮಂದಿರದಲ್ಲಿ ಪರಮ ಪೂಜ್ಯ ರಾಷ್ಟ್ರಸಂತ ಆಚಾರ್ಯ ಶ್ರೀ ಗುಣಧರಂದಿ ಮುನಿ ಮಹಾರಾಜರ ಸಮ್ಮುಖದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಪುರೋಹಿತರ ಒಂದು ಮೀಟಿಂಗವನ್ನು ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಎಲ್ಲ ಪಂಡಿತರು, ಪ್ರತಿಷ್ಠಾಚಾರ್ಯರು, ವಿಧಾನಾಚಾರ್ಯರು ಎಲ್ಲರೂ ಬರಬೇಕು. ಆ ಸಭೆಯಲ್ಲಿ ಪಾಲ್ಗೊಳ್ಳಬೇಕು. ಸಭೆಯಲ್ಲಿ ಒಂದು ಪಂಡಿತರ ಆಗು ಹೋಗತಕ್ಕ ವಿಚಾರವನ್ನು ಅಲ್ಲಿ ಚರ್ಚಿಸಲಾಗುವುದು. ಸರ್ಕಾರದಿಂದ ಬರತಕ್ಕ ಅನುದಾನದ ವಿಚಾರ ಹಾಗೂ ಅನೇಕ ಇನ್ನೂ ವಿಚಾರಗಳನ್ನು ಅಲ್ಲಿ ಸಭೆಯಲ್ಲಿ ಚರ್ಚಿಸಲಾಗುವುದು. ಆದ ಕಾರಣ ತಾವೆಲ್ಲರೂ ಮಂಗಳವಾರ ತಾರೀಖು 20/5/2025 ಐನಾಪುರದ ಜನಮಂದಿರದ ಕಡೆಗೆ ತಾವೆಲ್ಲರೂ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಜೈ ಜಿನೇಂದ್ರ.